ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬರೂ ಮೊಳಕೆ ಬರಿಸಿದ ಹೆಸರು ಕಾಳನ್ನು ತಿನ್ನಲೇಬೇಕು. ಈ ಮಾಹಿತಿ ನಿಮಗೆ ಬೇಕಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಮೊಳಕೆ ಕಾಳುಗಳನ್ನೇ ಯಾಕೆ ತಿನ್ನಬೇಕು ಅಂತ ನೋಡೋಣ. ದೇಹದ ಆರೋಗ್ಯಕರ ಅಂಗಾಂಶಗಳಿಗೆ ಪ್ರೋಟೀನ್ ಬಹಳ ಅವಶ್ಯಕ. ಇದರ ಹೊರತಾಗಿ ದೇಹದಾಢ್ರ್ಯ ಮಾಡುವವರಿಗೆ ಪ್ರೋಟೀನ್ ಸೇವನೆಯು ಬಹಳ ಮುಖ್ಯವಾಗಿದೆ. ಪ್ರೋಟೀನ್ಗಾಗಿ ಅನೇಕ ರೀತಿಯ ಆಹಾರಗಳನ್ನು ಸೇವಿಸಲಾಗುತ್ತದೆ. ಅದರಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳು ಕೂಡ ಒಂದು. ಇದು ಹೆಚ್ಚಿನ ಪ್ರಮಾಣದ ಪ್ರೋಟೀನನ್ನು ಒಳಗೊಂಡಿರುವ ಒಂದು ಆಹಾರವಾಗಿದೆ ಅಂತಲೇ ಹೇಳಬಹುದು. ಮೊಳಕೆ ಬರಿಸಿದ ಹೆಸರು ಕಾಳು ಆರೋಗ್ಯಕರ ಆಹಾರಗಳಲ್ಲಿ ಒಂದಾಗಿದೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಕಂಡುಬರುತ್ತದೆ. ಇದನ್ನು ಸೇವಿಸುವುದರಿಂದ ದೇಹದಲ್ಲಿನ ಪ್ರೋಟೀನ್ ಕೊರತೆಯನ್ನು ನೀಗಿಸುತ್ತದೆ. ಹಸಿರು ಮೂಂಗನ್ನು ಮೂಂಗ್ ಬೀನ್ಸ್ ಎಂದು ಸಹ ಕರೆಯುತ್ತಾರೆ. ಮೂಂಗ್ ಬೀನ್ಸ್ ಬಟಾಣಿ ಮತ್ತು ಮಸೂರಗಳ ಸಸ್ಯ ಕುಟುಂಬದ ಸಣ್ಣ ಮತ್ತು ಹಸಿರು ದ್ವಿದಳ ಧಾನ್ಯವಾಗಿದೆ. ಹೆಸರು ಕಾಳುಗಳು, ಮೊಳಕೆ ಕಾಳುಗಳು ತಿನ್ನುವ ಪ್ರಯೋಜನಗಳೇನು ಅಂತ ತಿಳಿಯೋದಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಹೆಸರು ಕಾಳು, ಮೊಳಕೆ ಕಾಳು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಇದು ಅತ್ಯುತ್ತಮ ಸಸ್ಯಾಹಾರಿ ಪ್ರೋಟೀನ್ ಆಯ್ಕೆಯಾಗಿದೆ. ದೇಹದಲ್ಲಿನ ಪ್ರೋಟೀನ್ ಕೊರತೆಯನ್ನು ಪೂರೈಸುವುದರ ಜೊತೆಗೆ ಹೆಸರು ಕಾಳು ಸೇವನೆಯು ದೇಹದಲ್ಲಿ ಕಿಣ್ವಗಳು ಮತ್ತು ಹಾರ್ಮೋನುಗಳ ಉತ್ಪಾದನೆಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಹೆಸರು ಕಾಳು, ಮೊಳಕೆ ಕಾಳನ್ನು ಸೇವಿಸುವುದರಿಂದ ಮುಖ ಮತ್ತು ಚರ್ಮಕ್ಕೆ ತುಂಬ ಪ್ರಯೋಜನಕಾರಿ. ಇದನ್ನು ತಿನ್ನುವುದರಿಂದ ಮುಖದಲ್ಲಿ ಸುಕ್ಕುಗಳು, ಕಲೆಗಳು, ಕಪ್ಪು ವರ್ತುಲಗಳಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಇದರ ನಿಯಮಿತ ಸೇವನೆಯು ದೇಹದ ವಯಸ್ಸಾದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಹೆಸರುಕಾಳು, ಮೊಳಕೆ ಕಾಳಲ್ಲಿ ತಾಮ್ರವು ಹೇರಳವಾಗಿ ಕಂಡುಬರುತ್ತದೆ. ಇದು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ಇದಲ್ಲದೆ ಇದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣವನ್ನು ಪೂರೈಸುತ್ತದೆ. ಇದರ ಸೇವನೆಯು ನಮ್ಮ ಮೆದುಳಿಗೆ ಆಮ್ಲಜನಕವನ್ನು ಯಾವುದೇ ಅಡೆತಡೆ ಇಲ್ಲದೆ ಸರಿಯಾಗಿ ಒದಗಿಸಲು ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುವ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದಾರೆ. ಆದ್ದರಿಂದ ಈ ಸಮಸ್ಯೆಯನ್ನು ತೊಡೆದುಹಾಕಲು ನಿಮ್ಮ ಆಹಾರದಲ್ಲಿ ಹೆಸರುಕಾಳು, ಮೊಳಕೆ ಕಾಳನ್ನು ಸೇರಿಸಬಹುದು. ಹೆಸರುಕಾಳು, ಮೊಳಕೆ ಕಾಳು ಮಾನವ ದೇಹದ ಚಯಾಪಚಯ ದರವನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಹೆಚ್ಚುತ್ತಿರುವ ಕೊಲೆಸ್ಟ್ರಾಲ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೆಸರುಕಾಳು, ಮೊಳಕೆ ಕಾಳು ಕೂಡ ಕಣ್ಣುಗಳಿಗೆ ಉತ್ತಮ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ B6, ವಿಟಮಿನ್ B5 ಮುಂತಾದ ಪ್ರಮುಖ ಅಂಶಗಳಿವೆ. ರೆಟಿನಾವನ್ನು ಆರೋಗ್ಯಕರವಾಗಿಡಲು ವಿಟಮಿನ್ ಸಿ ಅವಶ್ಯಕವಾಗಿದೆ. ಇದು ಉತ್ತಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಸರು ಕಾಳು, ಮೊಳಕೆ ಕಾಳಿನಿಂದ ಕಣ್ಣಿಗೆ, ಕೂದಲಿಗೆ, ದೇಹಕ್ಕೆ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುವುದಕ್ಕೆ ಎಷ್ಟು ಉಪಯುಕ್ತ ಇದೆ ಅಂತ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.